ಉದ್ದೇಶ ನಿನ್ನೆ ಮಾನ್ಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಚ್ ಸಿ ಬಾಲಕೃಷ್ಣರವರು ರಾಮನಗರದಲ್ಲಿ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಒಂದು ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ಕಿರುಹೊತ್ತಿಗೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಬೈರ್ಮಂಗ್ಲ ಮತ್ತು ಕಂಚಗಾರನಹಳ್ಳಿ ವ್ಯಾಪ್ತಿಯ ಪ್ರದೇಶದ ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ. ನಾವು ಏನೇನು ಸವಲತ್ತುಗಳನ್ನ ಕೊಡ್ತೀವಿ, ಏನೇನು ಇದರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಎನ್ನುವಂತ ನಿಟ್ಟಿನಲ್ಲಿ ಪಾಪ ಒಂದು ಪ್ರಯತ್ನಕ್ಕೋಸ್ಕರ ಈ ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡಿದ್ದಾರೆ. ಪಾಪ ಮಾನ್ಯರಿಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಯಾಕೋ ಈ ಕಿರುಹೊತ್ತಿಗೆಯನ್ನ ರೈತರ ಸಭೆ ಕರೆದು ಬೈರ್ಮಂಗ್ಲದಲ್ಲಿ ಬಿಡುಗಡೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ. ಸ್ವಲ್ಪ ಯಾಕೋ ಅವ್ರಿಗೆ ಯಾಕೆ ಅಂಜಿಕೆ, ಅಳುಕು, ಭಯ ಬೈರ್ಮಂಗ್ಲಕ್ಕೆ ಬರಕ್ಕೆ. ಅಲ್ಲಿ ಯಾರೋ 30 ಜನ ರೈತರುಗಳನ್ನ ಇವರು ರೈತರುಗಳು ಅಂತ ಕರೆದ್ಬಿಟ್ಟು 4 ಗೋಡೆ ಮಧ್ಯದಲ್ಲಿ ಅಜಿಬಿಡಿ ಆಫೀಸ್ನಲ್ಲಿ ಕುಂಡ್ರಿಸ್ಕೊಂಡು ಕಿರುಹೊತ್ತಿಗೆ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿ ಅಶ್ರುಶಾಲ ಹಾಕೋಬಿಟ್ಟ ತಕ್ಷಣ ರೈತರೆಲ್ಲ ಒಪ್ಪಿಟ್ಟವ್ರೆ ಅಂತ ತಿಳ್ಕೊಂಬಿಟ್ಟವ್ರೆ. ಮಹನೀಯರಿಗೆ ಸ್ವಲ್ಪ ಗೌರವ, ಘನತೆ, ಆ ಭಾಗದ ರೈತರ ಆ ಬಳಲೇನಿದೆ ಅದೇನನ್ನ ಅರ್ಥ ಆಗಿದ್ರೆ ಅವರು ಆ ಜಿಬಿಡಿ ಅಧ್ಯಕ್ಷ, ಆ ಜಿಬಿಡಿ ಡೈರೆಕ್ಟರ್ಗಳೆಲ್ಲ ಬಂದು ರೈತರ ಹತ್ರ ಅಲ್ಲಿ ಸ್ವಲ್ಪ ಬಿಡುಗಡೆ ಮಾಡಬೇಕಾಯ್ತು. ಬಿಡುಗಡೆ ಮಾಡಿದ್ರಲ್ಲಿ ಏನ್ ಹೇಳಿದ್ದಾರೆ, ಕೌಶಲ್ಯಾಭಿವೃದ್ಧಿ ಮಾಡ್ತೀವಂತೆ, ತರಬೇತಿ ಕೊಡ್ತಾರಂತೆ, ಯಾರ್ಯಾರು ವಿದ್ಯಾವಂತರು ಯುವಕರಿಗೆ ಉದ್ಯೋಗ ಕೊಡ್ತಾರಂತೆ, ಜಮೀನ್ ಕೊಟ್ಬಿಡ್ಬೇಕಂತೆ. ಇಷ್ಟನ್ನ ಹೇಳಿದ್ದಾರೆ. ಯಾರು ಇವ್ರಿಗೆ ಜಮೀನ್ ಕೊಡೋರು? ಯಾರು ಇವ್ರು ರೈತರ ಮಕ್ಕಳು ನಮಗೆ ಕೌಶಲ್ಯ ಅಭಿವೃದ್ಧಿ ಕೊಡಿ ಅಂತ ಇವ್ರ ಮುಂದೆ ಅರ್ಜಿ ಹಾಕೊಂಡಿರೋರು? ಪಾಪ ಹೆಣ್ಮಕ್ಳಿಗೆ ಹೇಳಿದ್ದಾರೆ, ಇವ್ರಿಗೆ ಜಮೀನ್ ಕೊಟ್ಬಿಟ್ಟು ನಮ್ಮ ರೈತ ಮಹಿಳೆಯರು, ನಮ್ಮ ರೈತ ಹೆಣ್ಣು ಮಕ್ಕಳು ಹಪ್ಪಳ ಮಾಡೋದ್ ಕಲಿಯಕ್ಕೆ, ಸಂಡಿಗೆ ಮಾಡೋದ್ ಕಲಿಯಕ್ಕೆ, ಖಾರದ ಪುಡಿ ಮಾಡೋದ್ ಕಲಿಯಕ್ಕೆ, ಉಪ್ಪಿನಕಾಯಿ ಮಾಡೋದ್ ಕಲಿಯಕ್ಕೆ ಇವರು ಟ್ರೈನಿಂಗ್ ಕೊಡ್ತಾರಂತೆ. ಜಮೀನ್ ಕೊಟ್ಬಿಟ್ಟು ಹಪ್ಪಳ, ಉಪ್ಪಿನಕಾಯಿ, ಖಾರದ ಪುಡಿ ಮಾಡ್ಕೊಂಡು ಜೀವನ ಮಾಡ್ಬೇಕಂತೆ ಇವ್ರು ಹೇಳ್ತಾ ಇರೋದು. ಅದು ಕಿರುಹೊತ್ತಿಗೆ. ನಾಚಿಕೆ ಆಗಲ್ವಾ ನಿಮ್ಗೆ? ಸ್ವಾಭಿಮಾನಿ ರೈತರುಗಳು ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಯೋಗ್ಯತೆ ಇರ್ತಕ್ಕಂಥ ಶಾಸಕನಾಗಿದ್ರೆ ಆ ರೈತರ ಮನೆ ಮುಂದೆ ಬಂದು ನಾನು ಹಿಂಗಲ್ಲ ಹಿಂಗ್ ಮಾಡ್ತೀನಿ ಅಂತ ಹೇಳೋಂತ ಯೋಗ್ಯತೆ, ಕನಿಷ್ಠ ಯೋಗ್ಯತೆ ನಿಮ್ಗಿಲ್ಲ. 4 ಗೋಡೆ ಮಧ್ಯದಲ್ಲಿ ಅಶ್ರುಶಾಲ ಹಾಕ್ಸ್ಕೊಂಡು ಯಾರೋ 4 ಜನದ ಜೊತೆ ಕುತ್ಕೋಬಿಟ್ಟು ಹೇಳಿದ ತಕ್ಷಣ ರೈತರು ಒಪ್ಕೊಂಡ್ಬಿಡ್ಬೇಕಾ? ಮಾಡಿಸಿ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿಸಿದಿರಿ, ಮಾಡಿಸಿ, ಸೆಕೆಂಡರಿ ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಮಾಡಿಸಿ, ಅವಾರ್ಡ್ ಮಾಡಿ. ಯಾಕೆ ಹಿಂಗೆಲ್ಲ ಕಂಬ ಸುತ್ತಾ ಇದ್ದೀರಿ? ಡಿಸಿ ಒಂದ್ಸರಿ ಅನೌನ್ಸ್ ಮಾಡೋದು, ಬಾಲಕೃಷ್ಣ ಒಂದ್ಸರಿ ಅನೌನ್ಸ್ ಮಾಡೋದು, ಡಿಸಿಎಂ ಸಾಹೇಬ್ರ ಒಂದ್ಸರಿ ಅನೌನ್ಸ್ ಮಾಡೋದು, ತಿರ್ಗಾ ಇವಾಗ ಕಿರುಹೊತ್ತಿಗೆ ಬಿಡೋದು. ಯಾಕೆ ಕಂಬ ಸುತ್ತಿದ್ದೀರಪ್ಪ? ಕುಮಾರಣ್ಣವರ ಕೂಸು ಅಂತೇಳಿ ಕುಮಾರಣ್ಣವ್ರ ಬಗ್ಗೆ ಮಾತನಾಡಕ್ಕಾಗತ್ತೆ, ಆರೋಪ ಮಾಡಕ್ಕಾಗತ್ತೆ. ಕುಮಾರಣ್ಣ ವಿಚಾರಕ್ಕೆ ಬರ್ತೀನಿ. ಈಗ ನಿಮ್ಗೆ ಯೋಗ್ಯತೆ, ಘನತೆ, ಗೌರವ, ನಿಮ್ಗೇನಾದ್ರು ಸ್ವಾಭಿಮಾನ, ನಿಮ್ಗೇನಾದ್ರು ಕಿಂಚಿತ್ತು ಈ ಜಿಲ್ಲೆಗೆ, ಈ ತಾಲೂಕಿಗೆ, ನನ್ನ ಕ್ಷೇತ್ರಕ್ಕೆ ಸಹಾಯ ಮಾಡ್ಬೇಕು ಅಂತೇಳಿ ನಿಮ್ಗೇನಾದ್ರು ಅನ್ಸಿದ್ರೆ, ನೀನ್ ತಾಕತ್ತಿದ್ರೆ ಬಂದು ಬೈರ್ಮಂಗ್ಲದಲ್ಲಿ ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡ್ಬೇಕಾಗಿತ್ತು ಬಾಲಕೃಷ್ಣ ಅವರೇ. ಅಲ್ಲೆಲ್ಲ ಕುತ್ಕೊಂಡು ಮಾಡೋದು, ಅಲ್ಲೆಲ್ಲ ಕುತ್ಕೊಂಡು ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಮಾಡೋದು. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾನು ರಾಜ್ಯ ನಾಯಕ ಆಗ್ಬಿಡ್ತೀನಿ, ನಾನು ಮಂತ್ರಿ ಆಗ್ಬಿಡ್ತೀನಿ, ನಾನು ದಿನ ಕನಕಪುರದವ್ರ ಬಕೆಟ್ ಹಿಡಿತಿದ್ದೀನಿ, ಬಕೆಟ್ ಸಂಸ್ಕೃತಿ ನಂದು,
ಬಕೆಟ್ ಹಿಡಿದ್ಬಿಟ್ಟು ತಕ್ಷಣ ನನ್ನ ಏನೋ ಮಾಡ್ಬಿಡ್ತಾರೆ. ನಿನ್ನ ಮೂರ್ಖತನ, ನಿನ್ನ ಮೂರ್ಖತನ, ಶತಮೂರ್ಖತನ ಅದು. ಅವ್ರು ಯಾರು ಮಾಡೋದಿಲ್ಲ. ಕುಮಾರಸ್ವಾಮಿ ಅವರು ದೇವೇಗೌಡರ ಹೆಸರು ಹೇಳ್ಕೊಂಡು 3 ಬಾರಿ ಮತ್ತೆ ಶಾಸಕರಾಗಿದ್ರಿ. ಕುಮಾರಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ನೀನ್ ಬೆಂಗಳೂರಿನಲ್ಲಿ ಮನೆ ಮಾಡ್ಕೊಂಡಿದ್ಯಾ, ಆಸ್ತಿ ಮಾಡ್ಕೊಂಡಿದ್ಯಾ, ಪೆಟ್ರೋಲ್ ಬಂಕ್ಗಳು ಮಾಡ್ಕೊಂಡೆ, ಕ್ರಷರ್ಗಳು ಮಾಡ್ಕೊಂಡೆ, ಗ್ಯಾಸ್ ಏಜೆನ್ಸಿಗಳು ಮಾಡ್ಕೊಂಡೆ, ಬೆಂಗಳೂರು ಸುತ್ತ ಆಸ್ತಿ ಹೊಡೆದೆ. ಇದೆಲ್ಲ ಕುಮಾರಸ್ವಾಮಿ ಅವರ ಕೃಪಾಶೀರ್ವಾದದಿಂದ ಅನ್ನೋದನ್ನ ಮರಿಬೇಡ ಮಿಸ್ಟರ್ ಬಾಲಕೃಷ್ಣ. ಕೆಣಕ್ತೀರ ನಮ್ಮನ್ನ, ನಮ್ ಲೀಡರ್ ಬಗ್ಗೆ ಮಾತಾಡ್ಬಿಟ್ಟು. ನಿನ್ಗೆ ಏನ್ ಯೋಗ್ಯತೆ ಇದೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡಕ್ಕೆ, ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಉಡೇ ಬಿಡ್ತಾರೆ, ಸುಳ್ಳು ಹೇಳ್ತಾರೆ ಅಂತೇಳಿ ನಾಚಿಕೆ ಆಗಲ್ಲ ನಿನ್ಗೆ ಅವ್ರ ಹೆಸರು ಹೇಳಕ್ಕೆ? ಅವರಿಂದ ಗೆದ್ದು ಮತ್ತೆ ಈ ಶಾಸಕನಾಗಿ ಕಾಂಗ್ರೆಸ್ನವ್ರು ಕರೆದಂತ ಹರಾಜಿನಲ್ಲಿ ನೀನು ಸೇಲ್ ಆಗಲ್ಲ 10 ಕೋಟಿಗೆ ತಲೆ ಮಾಡ್ಕೊಂಡಲ್ಲ ನೀನು ಬಾಲಕೃಷ್ಣ. ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಬೆನ್ನಿಗೆ ಚೂರಿ ಆಗ್ತಲ್ಲ ನೀನು. ಮತ್ತೆ ಮಾತಾಡ್ತೀನಿ, ಮತ್ತೆ ಅವ್ರ ಹೆಸರು ತೆಗೆಯಕ್ಕೆ ಯೋಗ್ಯತೆ ಇದೆಯಾ ನಿಮ್ಗೆ? ಏನ್ ಅವ್ರ ಬಗ್ಗೆ ಮಾತಾಡ್ತೀಯಾ? ಬಾ ಡಿಬೇಟ್ಗೆ. ನಿನ್ ಕೈಗೆ ಮಾಹಿತಿ ಇಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ರಾಜ್ಯ ನಾಯಕರುಗಳನ್ನ ಕರೀರಿ. ಸೋಕಾಂಡ್ ನಿಮ್ ಲೀಡರ್ ಯಾರ್ಯಾರು ಇದ್ದಾರೋ ನಾನ್ ಬರ್ತೀನಿ. ಈ ರಾಜ್ಯಕ್ಕೆ ದೇವೇಗೌಡರ ಕೊಡುಗೆ 94ರಿಂದ ಏನಿದೆ, 85 ಇಸ್ವಿಯಿಂದ ಏನಿದೆ, ಯಾರು ಮಾಡಿದ್ರು? ದೇವೇಗೌಡ ಬ್ಯಾರೇಜ್ ನಮ್ ಜಿಲ್ಲೆಗೆ. ದೇವೇಗೌಡರು ಅವತ್ತು ಬ್ಯಾರೇಜ್ ಕಟ್ಟಿಲ್ಲ ಅಂದ್ರೆ ಇವತ್ತು ನಮ್ ಜಿಲ್ಲೆಗೆ ನೀರಾವರಿ ಆಗ್ತಿತ್ತ? ಗೊತ್ತಿದೆ. 94ರಲ್ಲಿ ನೀವು ಶಾಸಕರಿದ್ರೆ ಒಂದ್ ಊರಿಂದ ಒಂದ್ ಊರಿಗೆ ಹೋಗ್ಬೇಕಾದ್ರೆ 20 ಕಿಲೋಮೀಟರ್ 30 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಾಯ್ತು ರಾಮನಗರ ಜಿಲ್ಲೆನಲ್ಲಿ. ಒಂದ್ ಕಡೆ ಋಷಭಾವತಿ ನದಿಗೆ ಅಡ್ಡ ಸೇತುವೆಗಳನ್ನ ಮಾಡಿದ್ರು, ಅರ್ಕಾವತಿ ನದಿಗೆ ಸೇತುವೆಗಳನ್ನು ಕಟ್ಟಿದ್ರು, ಸುವರ್ಣಮುಖಿ ಕಟ್ಟಿದ್ರು, ಕಣ್ವ ಜಲಾಶಯದ ಕಣ್ವ ನದಿಗೆ ಅಡ್ಡಲಾಗಿ ಸೇತುವೆಗಳನ್ನು ಕಟ್ಟಿದ್ರು. 30 ಕಿಲೋಮೀಟರ್ 40 ಕಿಲೋಮೀಟರ್ ಜನ ಸಾಯ್ತಿದ್ರು. ಪ್ರಜ್ಞೆ ಇದೆಯಾ ನೀ ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಯಾರು ಜಿಲ್ಲೆ ಮಾಡಿದ್ದು? ಯಾರು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ತಂದಿದ್ದು? ಯಾರು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು ರಾಮನಗರಕ್ಕೆ? ಡಿಪ್ಲೊಮಾ ಕಾಲೇಜ್ ತಂದಿದ್ದಾರೋ? ಡಿಗ್ರಿ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? PUC ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? ಮಹಿಳಾ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? ಮತ್ತೆ ಮೊನ್ನೆ ಕುಮಾರಸ್ವಾಮಿ ಅವರು 14 ತಿಂಗಳ ಅವಧಿನಲ್ಲಿ ನೀರಾವರಿ ಬಗ್ಗೆ ಯೋಚನೆ ಇಲ್ಲ, ನೀರಾವರಿ ಬಗ್ಗೆ ಅರಿವಿಲ್ಲ ಅಂತ ಮಾತಾಡ್ತಾರೆ. ಈ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಯಾರಾದ್ರೂ ನೀರಾವರಿಗೆ ಹೋರಾಟ ಮಾಡಿದ್ದಾರೆ ಅಂದ್ರೆ ಅದು ದೇವೇಗೌಡರ ಕುಟುಂಬ ಅನ್ನೋದನ್ನ ನೀನಲ್ಲ, ಈ ರಾಜ್ಯದ ಯಾವ ಜನನು ಮರಿಬಾರ್ದು. ದೇವೇಗೌಡರ ಬಗ್ಗೆ ನೀರಾವರಿ, ದೇವೇಗೌಡರ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಮಾತಾಡ್ತೀರೇನ್ರಿ? ನೀವೇನ್ ತಿಂತೀರಿ? ಯಾವ ಬಾಯಿಲ್ ಮಾತಾಡ್ತೀರಿ ನೀವು? 540 ಕೋಟಿ ಮುಖ್ಯಮಂತ್ರಿ ಆಗಿ ಒಂದು ವಾರಕ್ಕೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿದ್ರು ವೈಜಿಗುಡ್ಡ ಮಂಚಿನ ಮೇಲೆ ಜಲಾಶಯ ಇದ್ದು. ಪ್ರಜ್ಞೆ ಇದೆಯಾ ನಿಮ್ಗೆ? ತೆಗ್ಸಿ ದಾಖಲೆನಾ? ನನ್ನ ಹತ್ರ ಇದೆ, ದಾಖಲೆ ತೋರಿಸ್ತೀನಿ. ಯಾವ ಕ್ಯಾಬಿನೆಟ್ ಅಪ್ರೂವಲ್ ಆಯ್ತು? ಕ್ಯಾಬಿನೆಟ್ ಅಪ್ರೂವಲ್ ಆದ ತಕ್ಷಣ ಇಮಿಡಿಯೇಟ್ ಟೆಂಡರ್ ಮಾಡಿ ಮೆಗಾದರ್ ಕೊಟ್ಟು ಇಡೀ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಗ್ರಾವಿಟಿ ಲೈನ್ ಅಲ್ಲಿ, ಅದು ಟನಲ್ ಅಲ್ಲಿ ನೀರು ತರತಕ್ಕಂತ ಇತಿಹಾಸ ಬರ್ದಿತ್ತು ಮಾನ್ಯ ಕುಮಾರಣ್ಣ ಅನ್ನೋದು ಈ ರಾಜ್ಯದ ಜನ ಮರೆಯಲ್ಲ, ಈ ಜಿಲ್ಲೆ ಜನ ಮರೆಯಲ್ಲ. ಇದು ಅವಿವೇಕಿತನದ ಹೇಳಿಕೆ ಅಲ್ಲ. ಸುಮ್ಮನೆ ಇದ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೆ ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ. ಕುಮಾರಸ್ವಾಮಿ ಅವರು ಹೌದು 3 ಜನ ಗೆಲ್ಸ್ತಿದ್ರು, ಗೆಲ್ಸ್ಕೊಂಡಂತ ಕುಮಾರಸ್ವಾಮಿ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ, ನಿಂತರ ಚೂರಿ ಹಾಕ್ಲಿಲ್ಲ, ಉಂಡು ಮೊನ್ನೆ ಕನ್ನ ಹಾಕ್ಲಿಲ್ಲ. ನಾವು ನೀರಾವರಿ ಯೋಜನೆ ಮಾಡಿದ್ದೀವಿ, 106 ಕಿಲೋಮೀಟರ್ ರಸ್ತೆಗಳನ್ನು ಮಾಡಿಸಿದೀವಿ. ನನಗೆ ಜವಾಬ್ದಾರಿ ಕೊಟ್ಟರು ಅವತ್ತು ಕುಮಾರಣ್ಣ, ರೇಷ್ಮೆ ಮಾರುಕಟ್ಟೆ ಆಗ್ಬೇಕು, ಹೈಟೆಕ್ ಮಾರುಕಟ್ಟೆ, ಇರೋ ಮಾರುಕಟ್ಟೆನಲ್ಲಿ ಅಲ್ಲಿ ದಂಧೆ ನಡೀತಾ ಇದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವತ್ತು 175 ಕೋಟಿ ದುಡ್ಡು ಕೊಟ್ರು. ಇವತ್ತು ಹೈಟೆಕ್ ಮಾರ್ಕೆಟ್ ನಾವು ಕೆಂಗಲಲ್ಲಿ ಮಾಡ್ತಾ ಇದೀವಿ, ಹೋಗಿ ನೋಡ್ಕೊಂಡ್ರಿ. ಮಾವು ತಗೊಂಡೋಗಿ ಬೀದಿಗೆ ಸುರಿತಿದ್ರು. ಎರಳ್ಳಿ ಒಬ್ಬ ರೈತ ಬೀದಿಗೆ ಸುರಿದ್ಬಿಟ್ಟು ಬಂದ್ರು, ನಾಗಣ್ಣ ಅಂತ. ಹೋಗಿ ನೋಡಿ ಮಾತಾಡಿಸು ಅಂತೇಳಿ ಅದ್ರ ಬೆಳಗ್ಗೆ ಮಾವು ಸಂಸ್ಕರಣಾ ಘಟಕಕ್ಕೆ ಆದೇಶ ಮಾಡಿದ್ರು. ಇವತ್ತು ಮಾವು ಸಂಸ್ಕರಣಾ ಘಟಕ ರಾಮನಗರದಲ್ಲಿ ಕೆಂಗಲ್ ಹತ್ರ ಪ್ರತಿಷ್ಠಾಪನೆ ಆಗಿದೆ. ಎಷ್ಟು ಯೋಜನೆಗಳು ಜಿಲ್ಲಾ ಕೇಂದ್ರ ಮಾಡಿದ್ರಲ್ರಿ.
ಒಂದ್ ಮೆಡಿಕಲ್ ಕಾಲೇಜ್ನ ಒಂದ್ ಜಿಲ್ಲೆಗೆ ತರೋದೇನ್ ಸುಲಭ ಏನ್ರಿ?